ಅಲಹಾಬಾದ್ ಮ್ಯೂಸಿಯಮಿಂದ ಅಕ್ಬರ್ ಫೋರ್ಟಿಗೆ ಸೊ ಹೋಗ್ತಾ ಇದ್ದೀನಿ. ಇಲ್ಲೊಂದು ಹನುಮಾನ್ಜಿ ಟೆಂಪಲ್ ಅಂತಿದೆ, ಲೆಟೆ ಹನುಮಾನ್ಜಿ ಟೆಂಪಲ್. ಅಲ್ಲಿಗೆ ಹೋಗಿ ಅಲ್ಲಿ ಅಕ್ಬರ್ ಫೋರ್ಟ್ ಇದೆ, ಅದೇ ಅದರಿಂದನೇ. ಸೊ ಅದರಿಂದ ಅಕ್ಬರ್ ಫೋರ್ಟನ್ನ ನೋಡಿಕೊಂಡು ಬರೋಣ ಅಂತ ಹೋಗಿದ್ದೀನಿ. ಇವಾಗ ಬನ್ನಿ ಹೋಗ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಾ ಕುಂಭಮೇಳದ ಜನಗಳು ಹೆಂಗೆ ಬರ್ತಾವ್ರೆ ಅಂತ. ಲೆಕ್ಕವೂ ಇಲ್ಲದಷ್ಟು ಜನ ಅವರೇ. ಸಾಗರ ಹನುಮಾನ್ಜಿ ಟೆಂಪಲ್ಗೆ ಹೋಗೋಕ್ಕೆ ಇಲ್ಲಿ ಲೈನಲ್ಲಿ ಕ್ಯೂಲ್ಲಿ ನಿಂತ್ಕೋಬೇಕು. ಕ್ಯೂ ನೋಡಿದ್ರೆ ಎಷ್ಟು ಇದೆ ಗೊತ್ತಾ, ಲೆಕ್ಕನೇ ಇಲ್ಲ, ಅಷ್ಟು ಜನ ನಿಂತವ್ರೆ. ಎಲ್ಲಿಂದ ಎಲ್ಲಿ ಹೋಯ್ತಾಯಿತೋ ಗೊತ್ತಿಲ್ಲ ಕ್ಯೂ ಇದು. ಸೊ ಕ್ಯೂ ಸಿಕ್ಕಾಪಟ್ಟೆ ದೊಡ್ಡದೈತೆ. ಅದಕ್ಕೆ ನಾನು ಇವಾಗ ಅಕ್ಬರ್ ಫೋರ್ಟಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಇದು ನೋಡಿ ಅಕ್ಬರ್ ಫೋರ್ಟ್ಗೆ ಟಿಕೆಟ್ ತೊಗೊಂಡು ಹೋಗೋಣ. ಸೊ ಟಿಕೆಟ್ ಎಲ್ಲಿ ಕೊಡ್ತಾರೆ ಅಂತ ಗೊತ್ತಿಲ್ಲ, ಅಲ್ಲಿಗೆ ಹೋಗ್ಬೇಕು ಇವಾಗ. ಸೊ ಇಲ್ಲೆಲ್ಲ ನಿಂತಿರೋದು ಏನಕ್ಕೆ ನಿಂತವ್ರು ಗೊತ್ತಾ, ಇವರೆಲ್ಲ ಒಂದು ಕ್ಯೂ ಈ ಕಡೆಯಿಂದ ಹೋಗ್ತಾ ಇರೋದು ಒಂದು ಟೆಂಪಲ್ಗೆ ಹೋಗೋಕ್ಕೆ, ಆ ಕಡೆಯಿಂದ ಇನ್ನೊಂದು ಟೆಂಪಲ್ಗೆ ಹೋಗೋಕ್ಕೆ ಎಂಟ್ರಿ. ಸೊ ಇದು ಮೇನ್ ಗೇಟು. ಆ ಕಡೆಯಿಂದ ತೋರಿಸಿದ್ನಲ್ಲ ಅದು ಸೆಕೆಂಡ್ ಗೇಟು, ಅದು ಎಕ್ಸಿಟ್ ಗೇಟು. ಸೊ ಆ ಗೇಟ್ ಕ್ಲೋಸ್ ಮಾಡೋದ್ರ ಪಕ್ಕದಲ್ಲಿ ಇನ್ನೊಂದು ಗೇಟ್ ಇದೆ, ಅಲ್ಲಿಂದ ಎಕ್ಸಿಟ್ ಆಗ್ತವ್ರೆ. ಸೊ ಇವರೆಲ್ಲ ಟೆಂಪಲಲ್ಲಿ ನಿಂತವ್ರೆ. ಇನ್ನಷ್ಟು ಜನ ಇನ್ನೊಂದು ಪಕ್ಕದಲ್ಲಿ ಇದ್ರ ಪಕ್ಕದಲ್ಲಿ ಒಂದು ಕ್ಯೂ ನಿಂತೈತೆ, ಅದು ಎಲ್ಲ ಸ್ವೀಟ್ ತೊಗೊಳಕ್ಕೆ ನಿಂತವ್ರೆ. ಸ್ವೀಟ್ ಅಂದರೆ ಟೆಂಪಲ್ದು ಪ್ರಸಾದ, ಅದು ದುಡ್ಡು ಕೊಟ್ಬಿಟ್ಟು ತೊಗೋಬೇಕು, ಅದನ್ನು ತೊಗೊಳಕ್ಕೆ ನಿಂತವ್ರೆ. ಸೊ ಸದ್ಯಕ್ಕೆ ನಾನು ಇವಾಗ ಫಸ್ಟ್ ಫೋರ್ಟ್ಗೆ ಹೋಗ್ಕೊಂಡು ಬರೋಣ ಅಂತ ಇದ್ದೀನಿ. ಫೋರ್ಟ್ ಮುಗಿಸ್ಕೊಂಡು ಬರೋಣ, ಇನ್ನೂ ಲೇಟಾಗಿ ಆರಾಮಾಗಿ ಟೈಮ್ ಇರುತ್ತೆ, ಹೋಗೋಣ. ದೇವಸ್ಥಾನ ಓಪನ್ ಇರುತ್ತೆ. ಅಲಹಾಬಾದ್ ಫೋರ್ಟಿಗೆ ಅಕ್ಬರ್ ಫೋರ್ಟ್ ಅಂತ ಏನು ಕರೀತಾರೆ ಅಂತಂದರೆ, ಸೊ ರಾಜ ಅಕ್ಬರ್ 15ನೇ ಶತಮಾನದಲ್ಲಿ ಈ ಕೋಟೆನ ನಿರ್ಮಾಣ ಮಾಡಿರ್ತಾನೆ. ಸೊ ಇಲ್ಲಿನ ಜನರ ತೆರಿಗೆಯನ್ನು ವಸೂಲಿ ಮಾಡೋದಕ್ಕೆ ಈ ಕೋಟೆನ ನಿರ್ಮಾಣ ಮಾಡಿರ್ತಾನೆ. ಸೊ ಇದು ತ್ರಿವೇಣಿ ಸಂಗಮದ ನದಿಯ ತಟದಲ್ಲಿ ಇರೋದ್ರಿಂದ ಸೊ ನದಿಯ ನೀರಿನ ರಭಸಕ್ಕೆ ಕೋಟೆಯ ತಳಪಾಯ ಕುಸಿತಾ ಇರುತ್ತೆ. ಸೊ ಅದಾದಮೇಲೆ ಇಲ್ಲಿನ ಬ್ರಾಹ್ಮಣನ ಒಂದು ಬಲಿದಾನದಿಂದ ಈ ಕೋಟೆ ಬಲಿಷ್ಠವಾಗಿ ನಿಲ್ಲುತ್ತೆ ಅಂತೇಳಿ ಆ ಬ್ರಾಹ್ಮಣ ಸ್ವತಃ ತನ್ನ ಬಲಿದಾನ ತಾನೇ ಕೊಟ್ಕೊಂಡ್ಮೇಲೆ ಈ ಕೋಟೆ ಸುಭದ್ರವಾಗಿ ನಿಂತ್ಕೊಂಡಿದೆ. ಸೊ ಈ ಕೋಟೆ ತಳಪಾಯ ಕುಸಿಯೋದು ನಿಲ್ಲುತ್ತೆ. ಆದ್ದರಿಂದ ರಾಜ ಅಕ್ಬರ ಇಲ್ಲಿನ ಜನಗಳ ಮೇಲೆ ತೆರಿಗೆ ವಿಧಿಸೋದನ್ನು ನಿಲ್ಲಿಸ್ತಾನೆ. ಸೊ ಈ ಕೋಟೆ ಒಳಗಡೆ ನಿಮಗೆ ಅಕ್ಷಯ ಓಟ ಇದೆ. ಸೊ ಅಕ್ಷಯ ಓಟಗಳು ಸುಮಾರು ಅಕ್ಬರ್ನ ಕಾಲದಲ್ಲಿ ನೆಟ್ಟಿದ್ದಾರೆ. ಸೊ ಪಿಂಡ ಪ್ರದಾನ ಮಾಡೋದಕ್ಕೆ ಅಕ್ಷಯ ಓಟಗಳನ್ನ ಆಗಿನ ಕಾಲದಲ್ಲಿ ಬಳಸ್ಕೊತಿದ್ರಂತೆ. ಸೊ ಹಾಗೆ ಶ್ರೀಕೃಷ್ಣ ಅಕ್ಷಯ ಓಟದ ಕೆಳಗಡೆ ನೆರಳಿಗೆ ಕೂರ್ತಿದ್ದ ಅಂತ ಒಂದು ಪ್ರತೀತಿ. ಸೊ ಇದೆಲ್ಲ ಇದೆ. ಹಾಗೆ ಈ ಕೋಟೆ ಒಳಗಡೆ ಪಾತಾಳ್ಪುರಿ ದೇವಸ್ಥಾನ ಇದೆ. ಹಾಗೆ ನಿಮಗೆ ಈ ಕೋಟೆ ಒಳಗಡೆ ಸರಸ್ವತಿ ಕೂಪ ಇದೆ. ಸರಸ್ವತಿ ನದಿ ಇಲ್ಲಿಂದನೇ ಸಂಗಮ ಸೇರೋದು ಒಂದು ಪ್ರತೀತಿ ಇದೆ. ಸೊ ಇದಿಷ್ಟು ಈ ಕೋಟೆ ಒಳಗಡೆ ಇದೆ. ಸೊ ಬಂದಾಗ ನೀವು ನೋಡಿ. ಸೊ ಈ ವಿಡಿಯೋದಲ್ಲಿ ಅದನ್ನೆಲ್ಲ ನೋಡಿ ಹಾಗೆ ಕಂಟಿನ್ಯೂ ಮಾಡಿ ವಿಡಿಯೋನ. खाते रहेंगे, ये हमें पालना चाहिए. हमको ये भगवान ने उत्तराधिकार दिया, अधिकार दिया. ये एक लाइन में खड़े हो जाइए, दौड़िए नहीं, आराम से. सारे दिन में सहयोग करते हुए आज के सभी व्यक्ति में मंदिर के अंदर आयोग सबसे पहला प्रथम दर्शन यही से होता है, धर्म राजती. यही सत्य के मार्ग दिखाने वाले, धर्म के रास्ते में ले जाने वाले भगवान धर्मराज. मंदिर का पहला प्रथम दर्शन होता है धर्मराज का. यही धर्म का लेखा लेने वाले, धर्म के मार्ग पे ले जाने वाले भगवान धर्मराज. पातालपुरी का पहला दर्शन है धर्मराज का. यहाँ धर्म करके जाएगा, इसका फल मिलेगा बाबू. नारायण ने दिया है, माता पिता के नाम से खुशी बनते संकल्प करो तो आपकी इच्छा है. चलो माता पिता के नाम से जिसको जिस लायक नारायण को दिया है मोबाइल इसके रास्ते आए
एक साफ एक का दो का मिला के देना 50 के गड्डी बनाना है। अरे 100 बनाना है तो ठीक है तो जल्दी करो। ಪಾತಾಳಪುರಿ ಇದು. ಸೊ ಪಾತಾಳಪುರಿ ದೇವಸ್ಥಾನ ನೋಡಿದ್ರಲ್ಲ. चला आप लोग छावन जी को चरण जरूर स्पर्श करके जाइए। पाँव पड़िए। जो हृदय आत्मा प्रेम श्रद्धा बने किया। ಸೊ ಇವಾಗ ನಾನು ಬಂದಿದ್ದೀನಿ ಸರಸ್ವತಿ ಕೂಪ. ಸರಸ್ವತಿ ಕೂಪ ಇದೆ ನೋಡಿ. जल दिख रहा है, पानी दिख रहा है उसके अंदर। दोबारा कैसे दिखाता हूँ। ಸೊ ಸರಸ್ವತಿ ನದಿ ಇಲ್ಲಿಂದನೇ ಸಂಗಮಕ್ಕೆ ಕೂಡ್ಕೊಳ್ಳೋದು. ಸೊ ಇಲ್ಲಿಂದನೇ ಹೋಗುತ್ತೆ ಅಂತೇಳಿ ಒಂದು ಪ್ರತೀತಿ. ಸೊ ಸರಸ್ವತಿ ಸಂಗಮ ಆಗೋ ಸ್ಥಳ. चलते जाओ। इस साइड आ जाओ। 50 की नोट 10 की ಸೊ ಇವಾಗ ಲಟ್ಟೆ ಹನುಮಾನ್ಜಿ ಟೆಂಪಲ್ ಹೋಗ್ತಾ ಇದ್ದೀನಿ. ಸೊ ಸಿಕ್ಕಾಪಟ್ಟೆ ಫೇಮಸ್ ಟೆಂಪಲ್ ಅಂತ ನನಗೆ ಅಷ್ಟು ಏನಂತ ಗೊತ್ತಿಲ್ಲ. ಸೊ ಹೋಗಿ ಇವಾಗ ದೇವಸ್ಥಾನಕ್ಕೆ ನಾವು ಒಂದ್ಸಲಿ ಪ್ರದಕ್ಷಿಣೆ ಹಾಕೊಂಡು ಬಂದುಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಫೋರ್ಟ್ ಹತ್ರ ಇರೋದು. ಸೊ ಅವಾಗಲೇ ತುಂಬ ಕ್ಯೂ ಇತ್ತು, ಇವಾಗ ತುಂಬ ಕಡಿಮೆ ಜನ ಇದ್ದಾರೆ. ಸದ್ಯ ನಾನು ಫೋರ್ಟ್ ಫಸ್ಟ್ ಹೋಗಿ ಆಮೇಲೆ ಬರೋದು ಅಂತ ಡಿಸೈಡ್ ಮಾಡಿ ಸರಿ ಹೋಯ್ತು. ನೋಡಿ ಎಷ್ಟು ಜನ ಇದ್ದಾರೆ. ಬಡೆ ಲೇಟೆ ಸೋತೆ 3 ಹನುಮಾನ್ಜಿ ಇದು. ಸೊ 3 ಹೆಸರಿಂದ ಕರೀತಾರೆ, ಬಡೆ ಲೇಟೆ ಸೋತೆ ಅಂತ. ಲೇಟೆ ಹನುಮಾನ್ಜಿ ಅಂದ್ರೆ ಇದೆ, ಬಡೆ ಹನುಮಾನ್ಜಿ, ಸೋತೆ ಹನುಮಾನ್ಜಿ ಅಂದ್ರೆ हाँ हाँ
नहीं करें आप कहाँ ले जाएंगे 50 ರೂಪಾಯಿ ಅಂತ 50 ರೂಪಾಯಿ ಒಂದೊಂದು ಸ್ವೀಟ್ ಎಲ್ಲ ಕಡೆ ಮಾಡ್ತಾವ್ರೆ ಸೊ ಬಡೆ ಹನುಮಾನ್ ಟೆಂಪಲಿಂದ ಪ್ರಸಾದ ತಗೊಂಡು ದರ್ಶನ ಮುಗಿಸ್ಕೊಂಡು ವಾಪಸ್ ಬರ್ತಾಯಿದ್ದೀನಿ ಹೊರಗಡೆ ನೋಡ್ತಾ ಇದ್ದೀರಾ. ಸೊ ದೇವಸ್ಥಾನ ಚೆನ್ನಾಗಿದೆ. ಸೊ ಮೇಲಿಂದ ದರ್ಶನ ಆಗಿದೆ ನಮ್ಮದು. ಕೆಳಗಡೆಯಿಂದನೂ ಮೇಲ್ಗಡೆಯಿಂದ 2 ಕಡೆ ದರ್ಶನ ಮಾಡ್ಬೋದು. ಸೊ ನೀವು ಮೇಲ್ಗಡೆಯಿಂದ ದರ್ಶನ ಮಾಡೋದನ್ನ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಳ್ಳಿ, ಚೆನ್ನಾಗಿದೆ. ಸೊ ಈ ಟೋಪಿಗೆ ಎಷ್ಟು ಕೊಡ್ಬೋದು ಹೇಳಿ? ಸೊ 100 ರೂಪೀಸ್ ಅಂತೆ ಒಂದು ಟೋಪಿ. ಜೈ ಶ್ರೀರಾಮ್ ಅಂತ ಹಾಕಿದ್ರೆ. ಸೊ ಇದಕ್ಕೆ 100 ರೂಪಾಯಿ ಹೇಳ್ತಿದ್ದಾರೆ. ನಾನೊಂದು 100 ರೂಪಾಯಿ ಕೊಟ್ಬಿಟ್ಟು ತಗೊಂಡಿದ್ದೀನಿ ಟೋಪಿ. ಇವಾಗ ಇಲ್ಲಿ ಚಳಿ ಜಾಸ್ತಿ ಐತೆ, ಹೆವಿ ಚಳಿ ಇರೋದ್ರಿಂದ ಈ ಟೋಪಿ ಅವಶ್ಯಕತೆ ನನಗೆ ಇದೆ. ಸದ್ಯಕ್ಕೆ ಈ ಟೋಪಿ ಹಾಕೋಬೇಕು ಅಂತ ಅಂದ್ಕೊಂಡು ನೋಡಿ, ಅಲ್ಲೇ ಮುಗಿಸೋರಕ್ಕೆ ಶುರು ಆಗ್ಬಿಟ್ಟೈತೆ. 2 ದಿನಕ್ಕೆ ಫುಲ್ ಚಳಿ ಜಾಸ್ತಿ ಆಗ್ಬಿಡೋದು. ಅದಕ್ಕೋಸ್ಕರ ಇವಾಗ ಈ ಟೋಪಿ ತೊಗೊಂಡಿದ್ದೀನಿ. ಸೊ ಹಾಕೊಂಡು ಹೆಂಗಿದೆ ಅಂತ ತೋರಿಸ್ತೀನಿ ಇಲ್ಲೇ. ಸೊ ಹಾಕೊಂಡ್ಮೇಲೆ ಈ ಥರ ಬರ್ತೀವಪ್ಪ. ಓಕೆ, ಸಾಕಾದ ಕಾಣಿಸಿದೆ ಇವಾಗ ಸದ್ಯಕ್ಕೆ ಸಾಕು. ಇವಾಗ ಶಂಕರಾಚಾರ್ಯರು ವಿಮಾನ ಮಂದಿರ ಅಂತಿದೆ, ಅಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ ಆ ದೇವಸ್ಥಾನ. ಆ ವಿಮಾನ ಮಂದಿರಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ. ಸೊ ಅವ್ರದ್ದು ಮಠ ಅದು. ಸೊ ಅಲ್ಲಿಗೆ ಹೋಗೋಣ, ಅವರೇ ಸ್ಥಾಪನೆ ಮಾಡಿರೋದು. ಅಲ್ಲಿಗೆ ಹೋಗ್ಬಿಟ್ಟು ನೋಡೋಣ, ನಮಗೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ, ಎಂಟ್ರಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅಲ್ಲಿಗೆ ಹೋಗೋಣ, ಟ್ರೈ ಮಾಡೋಣ. ಏನಾದ್ರು ಎಂಟ್ರಿ ಅಂತ ಅದು ನೋಡಬೇಕು. ಅದನ್ನು ನೋಡಿಕೊಂಡು ನಾವಿಲ್ಲಿಂದ ಹೊರಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಇವಾಗ ನಾವು ಹೋಗ್ತಾಯಿದ್ದೀವಿ ಆದಿಶಂಕರಾಚಾರ್ಯರ ವಿಮಾನ ಮಂದಿರ. ಸೊ ನೋಡಿ, ಶಂಕರಾಚಾರ್ಯರ ಕಾಂಚಿ ಕಾಮಕೋಟಿ ಪೀಠ ಇದು. ಸೊ ಶಂಕರಾಚಾರ್ಯ ವಿಮಾನ ಮಂದಿರ ಅಂತ ಇನ್ನೊಂದು ಹೆಸರು. ಸೊ ಬನ್ನಿ ಒಳಗಡೆ ಏನಾಯ್ತು ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಬಂದಿರೋದು, ಹೋಗೋಣ ಅಂತ. ಸೊ ಟೋಟಲಿ 5 ಅಂತಸ್ತು ಇದೆ ನೋಡಿ. ಸೊ ವಿಮಾನ ಮಂದಿರದಲ್ಲಿದ್ದೀನಿ ಇವಾಗ. ಸೊ ನೋಡ್ತಾ ಇರ್ಬೋದು ನೀವು, ನಾನು ಹಿಂದೆ ತೋರಿಸ್ತೀನಿ ಇವಾಗ. ಸೊ ಯಾವ ಥರ ಇದೆ ಗೊತ್ತಾ, ಪ್ರಯಾಗರಾಜಲ್ಲಿ ನಡೀತಾ ಇರೋದು ಕುಂಭಮೇಳ, 2025ನೇ ಕುಂಭಮೇಳದ ಒಂದು ದೃಶ್ಯನ ಮೇಲಿನ ನೋಡ್ರಿ. ಸಾಕಾದ ಕಾಣಿಸ್ತೈತೆ ಮಾತ್ರ, ಎಲ್ಲ ಕಡೆ ಲೈಟ್ನಿಂಗು ಸಾಕಾದ ಕಾಣಿಸ್ತಿದೆ ನೋಡಿ. ಎರಡು 2025ರ ಮಹಾಕುಂಭಮೇಳ ನಡೀತಾ ಇರೋ ಸ್ಥಳ ಇದು. ಸೊ ನಾನಿವಾಗಿರೋದು ಶಂಕರಾಚಾರ್ಯರ ವಿಮಾನ ಮಂದಿರದಲ್ಲಿ. ಸೊ ನೋಡಿರಿ,
ಕಂಚಿ ಕಾಮಾಕ್ಷಿಯ ಪೀಠ ಇದು. ಸೊ ಇಲ್ಲಿಂದ ನೋಡೋದಕ್ಕೆ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಫುಲ್ಲು ಕುಂಭಮೇಳದ್ದು ಟೆಂಟ್ಗಳು ನೋಡಿ, ಅಷ್ಟು ಲೈಟ್ಗಳು, ಎಷ್ಟು ಜನ. ಹಿಂದೆ ನೋಡ್ತಾ ಇದ್ದೀರಾ ಹೆಂಗೈತೆ ಅಂತ, ಸಾಕಾಗಿ ಕಾಣಿಸ್ತಾ ಇತ್ತು ಇಲ್ಲಿಂದ. ಸೊ ಸ್ನೇಹಿತರೆ, ಟೆಂಪಲ್ ಒಳಗಡೆ ಏನೇನೆಲ್ಲ ಇದೆ ಅಂತ ತೋರಿಸಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಡಿಚ್ಚಮ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೊ ಸ್ನೇಹಿತರೆ, ಇವಾಗ ನಾನು ಪ್ರಯಾಗ್ರಾಜ್ನ ಅಲಹಾಬಾದ್ ಸಿಟಿನ ಬಿಟ್ಟು ವಾರಣಾಸಿ ಕಡೆ ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೂ ಮುಂಚೆ ನಿಮಗೆ ಪ್ರಯಾಗ್ರಾಜ್ ಅಲಹಾಬಾದ್ ಸಿಟಿಯಲ್ಲಿ ಟೀನ ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಟೀ ಒಂದು ಆರ್ಡರ್ ಮಾಡಿದೆ. ಎಗ್ ಚಾಯ್, ಅಲಹಾಬಾದ್ ಚಾಯ್ ನೋಡಿ. ಸೊ ಅಲಹಾಬಾದಲ್ಲಿ ತಯಾರಾಗಿರೋ ಚಾಯ್ ಯಾವ ಥರ ಟೇಸ್ಟ್ ಐತೆ ಅಂತ ಟೇಸ್ಟ್ ಮಾಡೋಣ. ಚಳಿ ಜಾಸ್ತಿ ಐತಿ ಇಲ್ಲಿ. ಸೊ ನೋಡ್ತಾ ಇರ್ಬೋದು, ಅಲ್ಲೆಲ್ಲ ಏನೋ ಫಾಗ್ ಥರ ಬೀಳ್ತೈತೆ ಹೆವಿಯಾಗಿ. ಮೂಗೆಲ್ಲ ಸೋರ ಆಗ್ಬಿಟ್ಟೈತೆ ಅಲ್ಲೇ. ಇಲ್ಲೆಲ್ಲ ಕಡೆ ಶುಂಠಿ ಹಾಕ್ತಾರೆ, ಶುಂಠಿ ಟೇಸ್ಟು ಟೀಯಲ್ಲಿ ಎಲ್ಲ. ಶುಂಠಿ ಟೇಸ್ಟ್ ಇದೆ. ಸೊ ಚೆನ್ನಾಗಿದೆ ಟೀ ಟೇಸ್ಟಲ್ಲಿ. ಸೊ ನೋಡಿ, ಸೊ ಅಲ್ಲಿ ನೋಡಿ, ಬಟರ್ ಬನ್ ಇದು. ಮಕ್ಕನ್ ಬನ್ ರೀ, ಮಕ್ಕನ್ ಬನ್ ಅಂದರೆ ಬಟರ್ ಬನ್ ಅಂತ. ಹಾಗೆ ಸೊ ಮಕ್ಕನ್ ಬನ್ ನೋಡಿ ಈ ಥರ ಮಾಡ್ತಾರೆ. ಸೊ ಮಕ್ಕನ್ ಬನ್ ಟೇಸ್ಟ್ ಮಾಡೋಣ ಯಾವ ಥರ ಐತೆ ಅಂತ. ಏನಂದ್ರೆ ಟೇಸ್ಟ್ ಇರೋಲ್ಲ ಗುರು, ಸ್ವಲ್ಪ ಸಾಲ್ಟಿ ಬನ್ನು. ಅದು ಬಿಟ್ಟರೆ ಸ್ವಲ್ಪ ರೋಸ್ಟ್ ಆಗಿರೋದ್ರಿಂದ ಸ್ವಲ್ಪ ಆ ಥರ ಇರುತ್ತೆ. ಅದು ಬಿಟ್ಟರೆ ನಿಮಗೆ ಸ್ವಲ್ಪ ಸಾಲ್ಟಿ ಅನಿಸುತ್ತೆ, ರೋಸ್ಟ್ ಆಗಿದೆ. ಅದು ಬಿಟ್ಟರೆ ಸ್ವಲ್ಪ ಬಟರ್ದು ನಿಮಗೆ ಫೀಲ್ ಆಗುತ್ತೆ ಬಾಯಲ್ಲಿ ಅಷ್ಟೇ. ಬಂದು ಪರವಾಗಿಲ್ಲ, ಚೆನ್ನಾಗಿದೆ. ಜಾಸ್ತಿ ತಿನ್ನೋಕ್ಕಾಗಲ್ಲ, ಉಪ್ಪು ಇರುತ್ತೆ. ನಿಮಗೆ ತೋರಿಸೋಣ ಅನಿಸುತ್ತು, ತೋರಿಸಿದ್ದೀನಿ. ಇನ್ನೂ ಏನೇನು ಫೇಮಸ್ ಇದೆಯೋ ಗೊತ್ತಿಲ್ಲ ಇಲ್ಲೆಲ್ಲ. ಸೊ ಹಂಗೆ ಒಂದೊಂದೇ ತೋರಿಸ್ತಾ ಇರ್ತೀನಿ.
ನೋಡೋ ಅಭ್ಯಾಸ ಇದ್ದರೆ ನೋಡಿ ವಿಡಿಯೋ ಲೈಕ್ ಮಾಡಿಕೊಂಡು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲಹಾಬಾದಿಂದ ವಾರಣಾಸಿಗೆ ನಾನು ಇವಾಗ ಹೊರಟಿರೋದು. ಇವಾಗ ಸಮಯ ಎಷ್ಟು ಗೊತ್ತಾ? 9:15 ಕರೆಕ್ಟಾಗಿ 9:15. ಅಲ್ಲಿ ವಾರಣಾಸಿಗೆ ಎಷ್ಟು ಗಂಟೆಗೆ ರೀಚ್ ಆಗ್ತೀನಿ, ಇಲ್ಲಿಂದ ಬಸ್ ಹಿಡ್ಕೊಂಡ್ರೆ ಎಲ್ಲ ಹೇಳ್ತೀನಿ. ಸೊ ನೋಡಿ ಬಸ್ ಯಾವ ಥರ ಇದೆ ಅಂತ. ಸೊ ಇದೇನು AC ಸ್ಲೀಪರ್ ಈ ಥರ ಏನು ಬುಕ್ ಮಾಡಿಲ್ಲ. ಸೊ ಹಿಂಗೆ ಬಂದಿದ್ದೀನಿ. ಇಲ್ಲೊಂದು बस स्टॉप नाम क्या भैया? बस स्टॉप नाम क्या है इसका? बस स्टॉप नाम ಸಿಬಿಲ್ ಲೈನ್ ಬಸ್ ಸ್ಟಾಪ್ ಅಂತ ಇಲ್ಲಿ ಅಲಹಾಬಾದಲ್ಲಿರೋದು. ಇಲ್ಲಿಂದ ಒಂದು ಗೌರ್ಮೆಂಟ್ ಬಸ್ ಪ್ರೈವೇಟ್ ಬಸ್ ಇದು. ಪ್ರೈವೇಟ್ ಬಸ್ ಹಿಡ್ಕೊಂಡು ಹೋಗ್ತಾ ಇರೋದು. ನನಗೆ ಯಾವ ಬಸ್ ಹತ್ತಿದ್ದೀನಿ ಅಂತ ಗೊತ್ತಿಲ್ಲ. ಇಮಿಡಿಯೇಟಾಗಿ ಬಂದೆ. ನಾನು ಅಲ್ಲಿ ಹುಡುಕಾಡ್ತಾ ಇದ್ದೆ. ಆ ಟೈಮಲ್ಲಿ ಯಾವುದೋ ಒಂದು ಬಸ್ ಹಿಡಿದ್ರು. ಅಲ್ಲೆಲ್ಲ ಏನೇನೋ ನಾನು ಬೇರೆ ಕಡೆ ಹೋಗ್ಬಿಟ್ಟು ಅಲ್ಲಿಂದ ಬಸ್ ಹಿಡ್ಕೊಂಡು ಹೋಗೋಣ ಅಂತಿದ್ದೆ. ಸೊ ಇಲ್ಲೇ ಸಿಕ್ಬಿಡ್ತು ಬಸ್ಸು. ಸೊ ಇಲ್ಲೇ ಹತ್ಕೊಂಡು ಈ ಬಸ್ ಯಾವುದು, ಯಾವ ಗೌರ್ಮೆಂಟ ಪ್ರೈವೇಟ ಏನು ಗೊತ್ತಿಲ್ಲ. ಒಟ್ಟು ನನ್ನ ಜನ ಇದ್ದರು, ಹತ್ಕೊಂಡು ಕೂತ್ಕೊಂಡ್ಬಿಟ್ಟೆ ಸಡನ್ನಾಗಿ. ಸೊ ಇವಾಗಲೇ ಅಲ್ಲಿ ಎನ್ಕ್ವೈರಿ ಮಾಡ್ತಾ ಇರೋದು ನಾನು ಎಷ್ಟು ಗಂಟೆಗೆ ಹೋಗುತ್ತೆ ಅಂತಂದ್ರೆ. ನಾನು ಅಂದ್ಕೊಂಡೆ ಬೆಳಗ್ಗೆ 12 ಗಂಟೆಗೆ ಹೋಗುತ್ತೆ ಅಂತ ಅಂದ್ಕೊಂಬಿಟ್ಟು ನಾನು ಕನ್ಫ್ಯೂಸ್ ಆಗ್ಬಿಟ್ಟು ಭಯ ಬಿದ್ಬಿಟ್ಟೆ. ಬೆಳಗ್ಗೆ ಹತ್ಬಿಟ್ಟು ಬೇರೆ ಕೂತ್ಕೊಂಡ್ಬಿಟ್ನಲ್ಲಪ್ಪ ಶಿವ ಅಂತ. ಆಮೇಲೆ ಇವಾಗ ಮಧ್ಯರಾತ್ರಿ 12 ಗಂಟೆಗೆ ಹೋಗುತ್ತೆ ಅಂತ ಹೇಳಿದ್ರು. ವಾರಣಾಸಿಗೆ ಮಧ್ಯರಾತ್ರಿ 12 ಗಂಟೆಗೆ ತಲುಪ್ತೀನಿ. ಇವಾಗ ಬಸ್ ಬಂದಿದೆ ಒಂದು ಕ್ಯಾಂಟೀನ್ಗೆ. ಸೊ ಇವಾಗ 12 ಗಂಟೆ ಆಗುತ್ತಲ್ಲ ಹೋಗೋಷ್ಟೊತ್ತಿಗೆ. ಅದಕ್ಕೆ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಬಂದ್ಬಿಟ್ಟು ಬಸ್ಸವರು ನಿಲ್ಲಿಸಿದ್ದಾರೆ. ಸೊ ಇಲ್ಲಿ ಯಾವುದೋ ಒಂದು ಕ್ಯಾಂಟೀನ್ ಇದೆ, ಇವಾಗ ಇಲ್ಲಿ ನಿಲ್ಲಿಸಿದ್ದಾರೆ. ಇಲ್ಲಿಂದ ನಾವು ಸ್ವಲ್ಪ ಏನಾದರೂ ಹೊಟ್ಟೆಗೆ ಹಾಕ್ಕೊಂಡು ಹೋಗೋಣ. ಏಕೆ टिक्की चाट. ಟಿಕ್ಕಿ ಚಾಟ್, हाँ ये भादोड़ी जी चाट. ಬಾಂದೋಡಜ್ಜಿ ಚಾಟ್. हाँ स्पाइसी. लो यार, लो है स्पाइसी। भाई को भेज दे, कर दे दो उसको। दे दे बाबा, दे दे। ಸೊ ಬರ್ಗರ್ ಫೇಮಸ್ ಅಂತ ये बर्गर है, बर्गर। कौन सी बर्गर भाई? ये क्या बर्गर है? ये वेज बर्गर है। वेज बर्गर. वेज बर्गर हमारे यहाँ की सबसे गरम ही गरम चाट है। गरम ही हाँ, गरम मिल जाएगा आपको। एक देना, एक पीस गरम कर. गरम ही मिलेगा। वाह, अब वो कितने का है? हाँ 40 टका. 40 चाय पिलाओ, चाय 20 टका. दो। तू कूपन ले लो. ಎಲ್ಲಿ ತಂದು ಬಿಸಿ ಮಾಡ್ತಾವ್ರೆ ನೋಡಿ. ಈ ಥರ ಬಿಸಿ ಮಾಡಿದ್ರೆ ಏನಾಗ್ತದೆ? कौन ले, कौन देन. ಈ ಥರ ಎಲ್ಲ ಮಾಡಿದ್ರೆ ಇಷ್ಟನೇ ಆಗಲ್ಲ ತಿನ್ನೋದಕ್ಕೆ. ಸ್ವಲ್ಪ ಟೇಸ್ಟ್ ಮಾಡ್ತೀವಿ ಅಷ್ಟೇ. भैया ಆಯಿಲ್ ದೊಡ್ಡ ज़्यादा ना. चटनी उधर से ले लो. इसका है. एक बर्गर दे देना। लाओ बरगंदी दो. एक और ले लो. सॉस चटनी वही. चटनी दोनों दे। ಥ್ಯಾಂಕ್ ಯು ಭಯ್ಯ. भाई दो नहीं खाऊंगा क्या रो। ಇಂಥ ಜಾಗಕ್ಕೆ ತಂದಿಸ್ತಾನೆ ಈ ಪ್ರೈವೇಟ್ ಬಸ್ ಡ್ರೈವರು. ನಮ್ಮ ಕರ್ನಾಟಕದ KSRTC ಡ್ರೈವರ್ಗಳು ಎಂತೆಂಥ ಹೋಟ್ಲಿಗೆ ತೊಗೊಂಡು ನಿಲ್ಲಿಸ್ತಾರೆ. ಇವನಿಗೆ ಬೇರೆ ಜಾಗ ಸಿಕ್ಕಿಲ್ಲ ಅವನಿಗೆ. ಹಾಂ ನೋಡ್ರಿ, ಇಂಥ ಜಾಗಕ್ಕೆ ತಂದಿದ್ದ. ಈ ಬರ್ಗರ್ ಬಿಸಿ ಮಾಡು ಅಂತಂದರೆ ಈ ಬರ್ಗರ್ನ ಎಣ್ಣೆಗೆ ಎದ್ದುಬಿಟ್ಟು ಕೊಟ್ಟವನು. ಏನಂದು ಹೇಳೋಣ, ಎಂಥ ಬರ್ಗರ್ ಇದು ನೋಡಿ ಒಳಗಡೆ ಏನೈತೆ ಅಂತ. ಬ್ರೆಡ್ಡು ಇದೇನಿದು. ಸೊ ಆಲೂಗಡ್ಡೆ ಮತ್ತು ತರಕಾರಿ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಕುಯ್ದುಬಿಟ್ಟು ಏನೋ ಮಿಕ್ಸ್ ಮಸಾಲ ಮಾಡೋರೆ. ಅದಕ್ಕಿದು ಕ್ಯಾ ಚೋಚ ಮಾಡ್ತಾರಲ್ಲ ಅದು. ಕಡಲೆ ಹಿಟ್ಟಿಂದ ಸಣ್ಣ ಸಣ್ಣ ಚೋಚ ಥರ ಇದ್ದಿದ್ದು. ನೋಡೋಣ. ಅದ್ರ ಕೆಳಗಡೆ ಈರುಳ್ಳಿ ಹಾಕೋನೆ ಒಂದು ಸ್ವಲ್ಪ, ಅದಕ್ಕೆ ಸ್ವಲ್ಪ ಒಂದು ಪೀಸ್ ಟೊಮೊಟೊ ಹಾಕೋನೆ. ಇದು ಬರ್ಗರ್ ಇಲ್ಲಿ. ಓಕೆ, ಸೊ ಟೇಸ್ಟ್ ಮಾಡೇ ಬಿಡ್ತೀನಿ ತೆಗಿ. ಎಣ್ಣೆಗೆ ಅದ್ಬಿಟ್ಟು ಕೊಟ್ಟವ್ರೆ. ಅದು ಹೆಂಗೆ ಚೆನ್ನಾಗಿರುತ್ತೋ ಏನೋ ದೇವರೇ ಬಲ್ಲ. ಏನಂತೀರಾ? ನನಗೆ ಇಂಥವ ಇಂಟ್ರೆಸ್ಟೇ ಬರೋಲ್ಲ ಈ ಥರ ಎಲ್ಲ ಮಾಡಿಬಿಟ್ರೆ. ಇವಾಗ 40 ರೂಪಾಯಿ ವೇಸ್ಟು.
ಏನೋ ಎಣ್ಣೆಗೆ ಎದ್ಬಿಟ್ಟು ಕೊಟ್ಟಿದ್ದಕ್ಕೆ ಬಾಯೆಲ್ಲ ಒಂಥರ ಆಯಿಲ್ ಥರ ಆಗ್ತಾಯಿದೆ. ತಿನ್ನಲೂ ಇಲ್ಲ ಕರೆಕ್ಟಾಗಿ ಅದನ್ನು ನಾನು. ಆಮೇಲೆ ನಿಮಗೆ ತೋರ್ಸೋಣ ಅಂತ ತಿಂದ್ಕೊಂಡು ತೋರ್ಸೋಣ ಹೆಂಗಿದೆ ಅಂತ ನೋಡಿದೆ. ಅವ್ನು ಅರ್ಜೆಂಟ್ ಮಾಡಿದ್ದಕ್ಕೂ ಅವರು ದುರಾಂಕಾರದಲ್ಲಿ ಎಣ್ಣೆಗೆಲ್ಲ ಅದ್ಬಿಟ್ಟು ಕೊಟ್ಟಿದ್ದಕ್ಕೂ ತಿಕ್ಕಾಕೋ ಬಶೀಶ್ ಇಲ್ಲ ಸ್ವಲ್ಪ ಜಾಸ್ತಿ ತಿಕ್ಕಾಕೋಬು ಕ್ಲೀನೆಲ್ಲ ಇಲ್ಲ ದುರಾಂಕಾರಗಳು ಇವರಿಗೆಲ್ಲ. ವಾರಣಾಸಿಯ ಕ್ಯಾಂಟ್ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀನಿ. ಸೊ ಇಲ್ಲಿಂದ ಒಂದು ರ್ಯಾಪಿಡೋ ಬುಕ್ ಮಾಡಿದ್ದೀನಿ, ನಾನು ಒಂದು ಹೋಟೆಲ್ ಬುಕ್ ಮಾಡಿದ್ದೀನಿ. ಸೊ ನಿನ್ನೆ ಯಾವ ಥರ ಹೋಟೆಲ್ ಮಾಡಿದೆ ಅದೇ ಥರ ಹೋಟೆಲ್ ಇಲ್ಲೂ ಸಿಕ್ಕಿದೆ. ಸೊ ಆ ಥರದ್ದು ಹೋಟೆಲ್ ಬುಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿಂದ ಹೋಗೋದಕ್ಕೆ ಆ ಹೋಟೆಲ್ ಲೊಕೇಶನ್ಗೆ ಒಂದು ರ್ಯಾಪಿಡೋ ಬೈಕನ್ನು ಬುಕ್ ಮಾಡಿದ್ದೀನಿ. ಇವಾಗ ಅವ್ನು ಬಂದಮೇಲೆ ಅವನ ಜೊತೆ ಅಲ್ಲಿಗೆ ಹೋಗೋಣ. 4473 ಚಲೋ. ಸೊ ನಮ್ಮನ್ನ ಇವಾಗ ಕರೆಕ್ಟಾಗಿ ಲೊಕೇಶನ್ಗೆ ಡ್ರಾಪ್ ಮಾಡಿ ಹೋಗ್ತಾ ಇದ್ದಾರೆ. ಸೊ ಏನಾಗಿದೆ ಅಂತಂದರೆ ನಾನು ಮೇಕ್ ಮೈ ಟ್ರಿಪ್ಪಲ್ಲಿ ಬುಕ್ ಮಾಡಿದ್ದೀನಿ. ಮೇಕ್ ಮೈ ಟ್ರಿಪ್ಪಲ್ಲಿ ಬುಕ್ ಮಾಡಿದಾಗ ಸೊ ಮಧ್ಯಾಹ್ನ 1 ಗಂಟೆಯಿಂದ 16ನೇ ತಾರೀಕು 17ನೇ ತಾರೀಕು ಮಾರ್ನಿಂಗ್ 11ಗೆ ಚೆಕ್ಔಟ್ ಬಂದುಬಿಟ್ಟೈತೆ. ಸೊ ಟೈಮಿಂಗ್ಸ್ ನೋಡ್ಕೊಂಡಿಲ್ಲ ನಾನು. ಸೊ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಮ್ಯಾನ್ಯುಯಲಾಗಿ ಇಲ್ಲೇ ಬಂದುಬಿಟ್ಟು ಸೊ ಇವಾಗ ಚೆಕ್-ಇನ್ ಆಗ್ತಾಯಿದ್ದೀನಿ ಮತ್ತು ಚೆಕ್ಔಟು ಕಂಟಿನ್ಯೂ ಮಾಡ್ತೀನಿ ಅದನ್ನು ಹಾಗೇ. ಸೊ ಇವತ್ತಿಂದೊಂದು ಸಪ್ರೇಟ್ ಚಾರ್ಜ್ನ ಎಕ್ಸ್ಟ್ರಾ ಕೈಯಲ್ಲಿ ಕ್ಯಾಶ್ ಪೇ ಮಾಡ್ತೀನಿ. 600 ಇವಾಗ ಪೇ ಮಾಡ್ತೀನಿ ಮತ್ತು ನೆಕ್ಸ್ಟ್ ಡೇಯಿಂದ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಆ ಥರ ಮಾತಾಡಿಕೊಂಡು ಸೊ ಅದನ್ನು ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನೋಡಿ ಅದೇ ಥರ ಇದರಲ್ಲೂ ಬುಕ್ ಮಾಡಿದ್ದೀನಿ. ಬೇರೆ ಬೇರೆ ಟೈಪ್ ಇದೆ ಇದರಲ್ಲಿ. ಸೊ ನಾನು ಇದರಲ್ಲಿ ಮಾಮೂಲಿ ರೂಮ್ಸು ಸಿಗುತ್ತೆ, ಈ ಥರನೂ ಸಿಗುತ್ತೆ. This is? Yeah. ऊपर? हाँ. Sure? Yeah. 5-6. Yeah, ऊपर. ऊपर. बैग रखने का ऊपर है ना? हाँ, ये लॉकर है आपका. अंदर. हाँ, ये. This is lockers. Yeah. Can I take my bag? So top also? Can I take my ऊपर रखने का? हाँ, ऊपर रख दी, कोई दिक्कत नहीं. No problem. Yeah, okay. Okay. Thank you, भैया. Yeah, right. Your name? Yeah, ರಾಹುಲ್. Yeah. ಸೊ ನೋಡಿ ಸೇಮ್ ನಿನ್ನೆ ಯಾವ ಥರದ್ದು ಮಾಡಿದ್ದೆ ಅದೇ ಥರ. ಸೊ 600 ಅಷ್ಟೇ ಪ್ರೈಸು. 678 79 ಏನೋ ಇದೆ. ಪರವಾಗಿಲ್ಲ, ಲಾಸ್ ಅಂತೂ ಆಗಲ್ಲ ಇದಕ್ಕೂ. ಸೊ ಸ್ಟೇ ಮಾಡ್ಬೋದು, ಒಳ್ಳೆ ನಿದ್ದೆ ಮಾಡ್ಬೋದು. ಅಂತಂದರೆ ಸ್ವಲ್ಪ ಕ್ವೈಟಾಗಿರ್ಬೇಕು ಎಲ್ಲರೂ. ನಿಮಗೆ ಪ್ರೈವೇಸಿ ಸಿಗಲ್ಲ ಇಲ್ಲೆಲ್ಲ. ಸೊ ಬಟ್ ಆದರೆ ಆರಾಮಾಗಿ ರಿಲ್ಯಾಕ್ಸ್ ಅಂತೂ ಮಾಡ್ಬೋದು. ಈ ಥರ ಮಲಗಿದ್ದು ಹಾಸ್ಟೆಲಲ್ಲಿ ಬೆಡ್ ಚೆನ್ನಾಗಿದೆ. ಸಿಂಗಲ್ ಇದ್ದೀರಾ ಅಂದರೆ ಆರಾಮಾಗಿ ಯಾವುದೇ ತೊಂದರೆ ಇರಲ್ಲ. ಇದರಲ್ಲಿ ರೂಮ್ಸು ಇದ್ದಾವೆ, ಲಕ್ಸುರಿ ರೂಮ್ಸ್. ಆರಾಮಾಗಿ ಬೇಕಂದರೆ ಅದನ್ನು ಮಾಡ್ಕೋಬೋದು. ಸೊ ನನಗೆ ಅಂಥ ಅವಶ್ಯಕತೆ ಇಲ್ಲ. 2 ದಿನ ಆಗುತ್ತೆ. ಇವಾಗ 16ನೇ ತಾರೀಕು ಮಾರ್ನಿಂಗು ಮಧ್ಯಾಹ್ನ ನಾನು ಚೆಕ್-ಇನ್ ಆಗಬೇಕಾಗಿತ್ತು 1 ಗಂಟೆಗೆ. ಸೊ ಆ್ಯಕ್ಚುಲಿ ಇವಾಗ ಮಧ್ಯರಾತ್ರಿ 1 ಗಂಟೆ. ಸೊ ಇನ್ನು 12 ಅವರಿಗೆ 600 ರೂಪಾಯಿ ಪೇ ಮಾಡಿದ್ದೀನಿ ಮುಂಚೆನೇ. ನೆಕ್ಸ್ಟು 17ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಚೆಕ್ಔಟು. ಅಲ್ಲಿವರೆಗೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. 1200 ರೂಪಾಯಿ ಟೋಟಲು. 17ನೇ ತಾರೀಕು 11 ಗಂಟೆ ಚೆಕ್ಔಟ್ ಆಗೋವರೆಗೂ. ಸೊ ಇವಾಗ ರಿಲ್ಯಾಕ್ಸಾಗಿ ಆರಾಮಾಗಿ ಎಷ್ಟಾಗುತ್ತೋ ನಿದ್ದೆ ಮಾಡೋಣ ಅಂದ್ಕೊಂಡಿದ್ದೀನಿ. ಎಷ್ಟಾಗುತ್ತೆ ಅಷ್ಟು ತಣ್ಣಗೆ. ಸೊ ಬೆಳಿಗ್ಗೆ ಎದ್ದು ಏನೇನು ಇಲ್ಲಿ ಕಾಶಿಯಲ್ಲಿ ಏನೇನೆಲ್ಲ ಪ್ಲೇಸ್ಗಳಿದೆ ಎಲ್ಲ ನೋಡಿಕೊಂಡು ಹಂಗೆ ದೇವಸ್ಥಾನ ಎಲ್ಲ ಸುತ್ತಾಡ್ಕೊಂಡು ಏನೋ ಪ್ಲ್ಯಾನ್ ಇದ್ದಾವೆ ಎಲ್ಲ ಮಾಡೋಣ. ಅಲ್ಲಿವರೆಗೂ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.